ಪಾಲಕ್ಕಾಡಿನ ನಿಮಿಷಾ ಪ್ರಿಯಾ ಯಮನ್ಗೆ ಹೊರಟು ನಿಂತಾಗ ಅವಳ ವಯಸ್ಸು 20. ಆಗಷ್ಟೇ ನರ್ಸಿಂಗ್ ಸ್ಕೂಲ್ ಪಾಸ್ ಆಗಿ ಬಂದಿದ್ಲು. ಕೇರಳದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರೆ ಹೆಚ್ಚೆಂದರೆ ತಿಂಗಳಿಗೆ 3,000 ರೂಪಾಯಿ ಬರಬಹುದು. ಅದೇ ಗಲ್ಫ್ ದೇಶಕ್ಕೆ ಹೋದ್ರೆ ಕೈ ತುಂಬ ಸಂಪಾದಿಸಬಹುದು. ಯಮನ್ನಲ್ಲಿ ಆಸ್ಪತ್ರೆಗೆ ನರ್ಸುಗಳು ಬೇಕು ಅಂತ ಜಾಹೀರಾತು ಕಂಡಿತ್ತು. 1 ರಿಯಾಲ್ಗೆ ಸಿಗೋದು 36 ಪೈಸೆ. ಆದ್ರೇನಂತೆ ತಿಂಗಳಿಗೆ 30,000ಕ್ಕೆ ಕಡಿಮೆ ಇಲ್ಲದಂತೆ ಸಂಬಳ ಕೊಡ್ತಾರೆ. ಮಸ್ತ್ ಆಯ್ತಲ್ಲ. ನಿಮಿಷಾ ಪ್ರಿಯಾ ಹೊರಟೇ ಬಿಟ್ಲು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಸಂಬಳ 50,000 ರೂಪಾಯಿ ತನಕ ಏರಿಕೆ ಆಯಿತು. ನಿಮಿಷಾ ಪ್ರಿಯಾ ಮದುವೆಯೂ ಆಯಿತು. ಮಗಳು ಹುಟ್ಟಿದ್ಲು. ಸಂಸಾರ ಯಮನ್ನಲ್ಲಿ ಸುಖವಾಗಿತ್ತು. ಬದುಕಿನ ಕನಸುಗಳು ವಿಸ್ತರಿಸಿದ್ವು. 6 ವರ್ಷಗಳು ಕಳೆದಿದ್ವು. ಗಂಡ ಹೆಂಡತಿ ತಾವೇ ಒಂದು ಸ್ವಂತ ನರ್ಸಿಂಗ್ ಕ್ಲಿನಿಕ್ ಮಾಡಿದರೆ ಹೇಗೆ ಅಂತ ಯೋಚಿಸಿದ್ರು. ಸಾಲ ಮಾಡಿಕೊಂಡು 16 ಬೆಡ್ನ ಕ್ಲಿನಿಕ್ ತೆರೆಯಲು ಮುಂದಾದರು. ಆದರೆ ಯಮನ್ನ ಕಾನೂನು ಏನೆಂದರೆ ಹೊರಗಿನವರು ಯಾರೇ ಬಂದು ಸ್ವಂತವಾಗಿ ಅಲ್ಲಿ ಉದ್ಯಮವನ್ನು ಆರಂಭಿಸುವಂತಿಲ್ಲ. ಅದಕ್ಕೆ ಆ ದೇಶದ ಒಬ್ಬರಾದರೂ ಪಾಲುದಾರ ಬೇಕು. ನಿಮಿಷಾ ಪ್ರಿಯಾ ದಂಪತಿ ತಮ್ಮ ಪರಿಚಯದ ಜವಳಿ ವ್ಯಾಪಾರಿ ತಲಾಲ್ ಅಬ್ದೋ ಮಹದಿ ಎಂಬವನನ್ನ ಬಿಸಿನೆಸ್ ಪಾರ್ಟ್ನರ್ ಅಂತ ಮಾಡಿಕೊಂಡ್ರು. ಇದೆಲ್ಲ ಆಗಿ ಮರುವರ್ಷವೇ ಯಮನ್ನಲ್ಲಿ ಗಲಭೆಗಳು ಶುರುವಾದವು. ಹೌತಿ ಮಿಲಿಟೆಂಟ್ಗಳು ರಾಜಧಾನಿಗೆ ನುಗ್ಗಿ ಪಾರ್ಲಿಮೆಂಟ್ ಅನ್ನ ವಶಪಡಿಸಿಕೊಂಡು ಅಧ್ಯಕ್ಷನನ್ನ ಒದ್ದೋಡಿಸಿ ಇಡೀ ಸರ್ಕಾರವನ್ನ ತಮ್ಮದಾಗಿಸಿಕೊಂಡಿದ್ರು. ಈ ವೇಳೆ ಇಲ್ಲಿರೋದು ಕ್ಷೇಮವಲ್ಲ ಎಂದು ನಿಮಿಷಾ ಪ್ರಿಯಾ ಕುಟುಂಬವು ನಿರ್ಧರಿಸಿತ್ತು. ಆದರೆ ಮಾಡಿಕೊಂಡಿರುವ ಸಾಲ ಮುಗಿಬೇಕಲ್ವಾ? ತಾನೇ ಇರುತ್ತೇನೆ, ನೀವು ಹೋಗಿ ಎಂದು ನಿಮಿಷಾ ಪ್ರಿಯಾ ಗಂಡ ಮತ್ತು ಮಗಳನ್ನ ಭಾರತಕ್ಕೆ ಕಳುಹಿಸಿದ್ಲು. 1 ವರ್ಷದಲ್ಲಿ ಸಾಲ ಮುಗಿಸಿಕೊಂಡು ಊರಿಗೆ ಮರಳೋದು ಅವಳ ಯೋಜನೆಯಾಗಿತ್ತು. ಆದರೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಮಹದಿ ಮಹಾಕಳ್ಳ. ಅವನು ಕ್ಲಿನಿಕ್ ಅನ್ನ ಮುಳುಗಿಸಿಯೇ ಬಿಟ್ಟ. ನಿಮಿಷಾ ಪ್ರಿಯಾ ತನಗಾದ ವಂಚನೆಯ ಕುರಿತು ಪೊಲೀಸ್ ದೂರನ್ನ ನೀಡಿದ್ಲು. ಮಹದಿಯ ಬಂಧನವೂ ಆಯಿತು. ಕೆಲವು ದಿನಗಳ ಬಳಿಕ ಹೊರಗೆ ಬಂದ ಮಹದಿ ನಿಮಿಷಾ ಪ್ರಿಯಾಳಿಗೆ ಇನ್ನಿಲ್ಲದ ಉಪಟಳವನ್ನ ಕೊಡೋದಕ್ಕೆ ಶುರು ಮಾಡಿದ್ದ. ಪಾಸ್ಪೋರ್ಟ್ ಅನ್ನ ಅಡಗಿಸಿಟ್ಟಿದ್ದ. ಕೇಳಲು ಹೋದಾಗ ಅತ್ಯಾಚಾರ ಮಾಡಿದ. ಪೊಲೀಸರ ಬಳಿಗೆ ಹೋದ್ರೆ ಅಲ್ಲಿರೋದು ಹೌತಿಗಳ ಪೊಲೀಸರು. ಅವರು ಹೋಗಮ್ಮ ಸಾಕು ಎಂದು ಬೈದು ಅಟ್ಟಿದ್ರು. ನಿಮಿಷಾಗೆ 1 ಬಾರಿ ಇಲ್ಲಿಂದ ಓಡಿ ಹೋದ್ರೆ ಸಾಕು ಎಂದಾಗಿತ್ತು. 2017 ಜುಲೈ 1 ದಿನ ಆಕೆ ಮೆಹದಿಯ ಕಚೇರಿಗೆ ಹೋದ್ಲು. ಆಗಲೇ ಕುಡಿದು ಬಿದ್ದಿದ್ದ ಅವನಿಗೆ ಮತ್ತು ಭರಿಸುವ ಇಂಜೆಕ್ಷನ್ ಅನ್ನ ಚುಚ್ಚಿದ್ಲು. ಡೋಸ್ ಸ್ವಲ್ಪ ಬಲವಾಗಿತ್ತು. ಮೆಹದಿ ಸತ್ತೇ ಹೋದ. ನಿಮಿಷಾ ಪ್ರಿಯಾ ಕಂಗಾಲಾದ್ಲು. ತನ್ನ ಗೆಳತಿ ಹನಾನ್ ಜೊತೆ ಸೇರ್ಕೊಂಡು ಮೆಹದಿಯ ಶವವನ್ನ ಕತ್ತರಿಸಿ ನೀರಿನ ಸಂಪ್ನಲ್ಲಿ ಹಾಕಿ ಓಡಿ ಹೋದ್ಲು. ಹೌತಿ ಪೊಲೀಸರು ಬೆನ್ನಟ್ಟಿದರು. ನಿಮಿಷಾ ಪ್ರಿಯಾ ಬಂಧನವೂ ಆಯಿತು. ವಿಚಾರಣೆ ಮುಗಿಸಿ ಮರಣದಂಡನೆ ಕಾಯಮ್ಮಾಯಿತು. ಹನಾನ್ಗೆ ಜೀವಾವಧಿ ಶಿಕ್ಷೆಯಾಯಿತು. ನಿಮಿಷಾ ಪ್ರಿಯಾಳ ರಕ್ಷಣೆಗೆ ಶುರುವಾದ ಸೇವ್ ನಿಮಿಷಾ ಮೂವ್ಮೆಂಟ್ ಕೊನೆ ಕ್ಷಣದ ತನಕ ಹೋರಾಡಿದೆ. ಶರಿಯತ್ ನಿಯಮಾವಳಿಯಲ್ಲಿರುವಂತೆ ಮೆಹದಿ ಕುಟುಂಬಕ್ಕೆ 8.5 ಕೋಟಿ ರೂಪಾಯಿ ಬ್ಲಡ್ ಮನಿ ಕೊಡಲು ಮುಂದಾಗಿದೆ. ಮೆಹದಿ ಕುಟುಂಬ ಬ್ಲಡ್ ಮನಿ ಸ್ವೀಕರಿಸುತ್ತಿಲ್ಲ. ಅದು ನಮ್ಮ ಮರ್ಯಾದೆಯ ಪ್ರಶ್ನೆ ಎನ್ನುತ್ತಿದೆ. ಕೇಂದ್ರ ಸರ್ಕಾರ ಈ ಸಂಬಂಧ ಯಮನ್ ಸರ್ಕಾರದ ಜೊತೆಗೆ ಮಾತುಕತೆಗೆ ಮುಂದಾಗೋಣ ಅಂದ್ರೆ ಅಲ್ಲಿರೋದು ಉಗ್ರಗಾಮಿಗಳ ಸರ್ಕಾರ. ಹೌತಿಗಳ ಆಡಳಿತವಿರುವ ಯಮನ್ ಜೊತೆ ಭಾರತ ಸರ್ಕಾರಕ್ಕೆ ರಾಜತಾಂತ್ರಿಕ ಸಂಬಂಧವಿದ್ರೂ ಯಮನ್ನಲ್ಲಿ ನಮ್ಮ ರಾಯಭಾರಿ ಕಚೇರಿ ಇಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲೂ ಈ ವಿಷಯ ಪ್ರಸ್ತಾಪವಾಗಿದೆ. ನಾವು ಮಾಡಬಹುದಾಗಿರೋದನ್ನೆಲ್ಲ ಮಾಡಿದ್ದಾಗಿದೆ. ಯಮನ್ನ ಪ್ರಭಾವಿ ಶೇಖ್ ಒಬ್ಬನ ಮೂಲಕ ಮಾತನಾಡಿಸಿ ನೋಡಿದ್ದೇವೆ. ಆದರೆ ಪ್ರಯೋಜನವಾಗಿಲ್ಲ. This is not an area where the government can be asked to do something beyond a defined limit ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಮಧ್ಯೆ ಭರವಸೆ ಮೂಡಿಸಿದ್ದು ಕೇರಳದ ಪ್ರಖ್ಯಾತ ಸುನ್ನಿ ಪಂಡಿತರಾದ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಧ್ಯಸ್ಥಿಕೆ. ಇದರಿಂದಾಗಿ ಆಕೆಗೆ ವಿಧಿಸಲಾಗಿದ್ದಂಥ ಗಲ್ಲು ಶಿಕ್ಷೆಯನ್ನ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎನ್ನಲಾಗ್ತಿದೆ. ಆದರೆ ಮೆಹದಿ ಕುಟುಂಬ ಮಾತ್ರ ಅದ್ಯಾವ ಒಪ್ಪಂದಕ್ಕೂ ಒಪ್ಪುತ್ತಿಲ್ಲ. ಬ್ಲಡ್ ಮನಿಗೂ ಸಮ್ಮತಿಸುತ್ತಿಲ್ಲ. ಹೀಗಾಗಿ ನಿಮಿಷಾಗೆ ಜಾರಿಯಾದ ಮರಣದಂಡನೆ ರದ್ದಾಗುತ್ತದೆ ಅನ್ನೋ ನಿರೀಕ್ಷೆ ಹುಸಿಯಾಗತೊಡಗಿದೆ. ಯಮನ್ ಕಾನೂನಿನಂತೆ ಬಹುಶಃ ಅವಳನ್ನು ಸಾರ್ವಜನಿಕವಾಗಿ ಗುಂಡು ಹೊಡೆದು ಸಾಯಿಸಲಾಗ್ತದೆ ಮತ್ತು 38 ವರ್ಷ ವಯಸ್ಸಿನ ಒಬ್ಬ ಹೆಣ್ಣುಮಗಳ ಚಂದದ ಬದುಕಿನ ಕನಸುಗಳು ಹೀಗೆ ಮುಕ್ತಾಯವಾಗಲಿದೆ.